ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ, ನಾವು ಕ್ರೆಡೆನ್ಸ್ IAS ವತಿಯಿಂದ ಕನ್ನಡ ಸ್ಪೆಷಲ್ಲಾಗಿ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಮಿಷನ್ ಮಾರ್ಗದರ್ಶಿ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. KS 2026 ಮೆಂಟರ್ಶಿಪ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಕನ್ನಡದಲ್ಲಿ ಬರೆದಿರೋದ್ರಿಂದ, ಆಮೇಲೆ ನಾನೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ. ನನ್ನ ಹೆಸರು ಮಂಜುನಾಥ್ ಮಾಲಿ ಪಾಟೀಲ್. 2 ಟೈಮ್ಸ್ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆಮೇಲೆ 2 ಟೈಮ್ಸ್ ಮೇನ್ಸ್ ಬರೆದಿದ್ದೀನಿ. ಸೊ ನಂದು ಬೇಸಿಕಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು BSc ಅಗ್ರಿಕಲ್ಚರ್. ನಾನು ಇಂಗ್ಲೀಷಲ್ಲೇ ಮುಗಿಸಿರೋದು, ಬಟ್ ಕನ್ನಡದಲ್ಲಿ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರೋದ್ರಿಂದ ಕನ್ನಡದಲ್ಲಿ ಮೇನ್ಸ್ ಬರೆದಿದ್ದೀನಿ. 2 ಟೈಮ್ಸು ಕನ್ನಡದಲ್ಲೇ ಮೇನ್ಸ್ ಬರೆದು ಇಂಟರ್ವ್ಯೂಗೆ ಹೋಗಿದ್ದೀನಿ. ಆ್ಯಸ್ ನಾವು ಈಗ ಪ್ರೆಸೆಂಟಿಗೆ ಎಕ್ಸ್ಪೆಕ್ಟೆಡ್ ಟು ರಿಸಲ್ಟ್, ಈಗ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಯು ಆಲ್ ನೋ ಅಬೌಟ್ ದಿ ವಾಟ್ ಹ್ಯಾಪನಿಂಗ್. ಸೊ ಬನ್ನಿ, ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಮಿಷನ್ ಮಾರ್ಗದರ್ಶಿ KS 2026 ಮೆಂಟರ್ಶಿಪ್ ಪ್ರೋಗ್ರಾಮ್. ಇದು ಯಾವ ರೀತಿಯಾಗಿ ಮೆಂಟರ್ಶಿಪ್ ಇರುತ್ತೆ ಅಂತಂದರೆ, ಇಲ್ಲಿ ಏನೇನು ಒಳಗೊಂಡಿದೆ? ಇದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇದೆ. ಇದರಲ್ಲಿ ಆಲ್ರೆಡಿ ಕ್ರೆಡೆನ್ಸ್ IAS ಅಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಹುಡುಗರನ್ನ ಬಂದು ಬರಿತಾ ಇದ್ದಾರೆ. ಆಲ್ಮೋಸ್ಟ್ 7 or 8 ಮುಗಿದಿದೆ ಕ್ವಶನ್. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ಜಾಯ್ನ್ ಆಗ್ಬೋದು. ಅದಾದ ನಂತರ ಮೇನ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ. ಮೇನ್ಸ್ ಟೆಸ್ಟ್ ಸೀರೀಸಲ್ಲಿ 2 ಥರ ಇದೆ. ಒಂದು ಕೋರ್ ಬ್ಯಾಚ್ ಅಂತ ಇದೆ, ಇನ್ನೊಂದು 40 ಟೆಸ್ಟ್ ಏನೋ ಸಮಥಿಂಗ್ ಇದೆ. ಅದಕ್ಕೆ ಡಿಫ್ರೆಂಟ್ ಬೇರೆ ಇದೆ. ಕೋರ್ ಬ್ಯಾಚಲ್ಲಿ ಎವ್ರಿ ಅಲ್ಟರ್ನೇಟ್ ಡೇಸ್ ನೀವು 5 questions or 7 questions ಇರುತ್ತೆ, ಆರ್ 10 questions ಇರುತ್ತೆ. ಬೇಸ್ಡ್ ಆನ್ ದ ಕ್ವಾಲಿಟಿ ಆಫ್ ದಿ ಸಿಲೆಬಸ್. ಯಾವುದು, ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ 10 ಕ್ವಶನ್ ಕೊಡ್ತಾರೆ, ಪಬ್ಬ್ಯಾಡಲ್ಲಿ 5 ಕ್ವಶನ್ ಇರುತ್ತೆ, ಸೋಷಿಯಾಲಜಿಯಲ್ಲಿ 5 ಕ್ವಶನ್ ಇರುತ್ತೆ. ಈ ಥರ ಅಂದರೆ ಅಲ್ಟರ್ನೇಟ್ ಡೇಸಾಗಿ. ಸೊ ಅದಾದ ನಂತರ ಈ ಮೇನ್ಸ್ ಟೆಸ್ಟ್ ಸೀರೀಸ್ ಜೊತೆಯಲ್ಲಿ ನಿಮಗೆ ಮೇನ್ಸ್ ಪೇಪರ್ ಡಿಸ್ಕಷನ್ ಇರುತ್ತೆ ಕನ್ನಡದಲ್ಲಿ, ಸಂಪೂರ್ಣವಾಗಿ ಕನ್ನಡದಲ್ಲಿ. ಮೇನ್ಸ್ ಪೇಪರ್ ಡಿಸ್ಕಷನ್ ಬಂದುಬಿಟ್ಟು ಕಂಪ್ಲೀಟ್ ಕನ್ನಡದಲ್ಲಿರುತ್ತೆ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ, ಬಟ್ ಮೇನ್ಸ್ ಟೆಸ್ಟ್ ಸೀರೀಸ್ ಅಲಾಂಗ್ ವಿತ್ ಇವ್ಯಾಲ್ಯೂಯೇಷನ್ 1-to-1 ಮೆಂಟರ್ಶಿಪ್ ಆ್ಯಂಡ್ ಡಿಸ್ಕಷನ್ ಇರುತ್ತೆ. ಏನು ಅಂದರೆ, ಪ್ರತಿ ಕ್ವಶನ್ನು ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡ್ತೇವೆ. ಯಾವ ರೀತಿಯಾಗಿ ಆ ಕ್ವಶನ್ನ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಈ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳಿಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಸೋರ್ಸ್ ಭಾಳ ಅಂದರೆ ಭಾಳ ಕಡಿಮೆ ಇದೆ, ಸ್ಪೆಷಲಿ ಕನ್ನಡದವರಿಗೆ. ಧೋರಣೆ ಅಷ್ಟಿದ್ದೇ ಇದೆ. ಆ ಸೋರ್ಸ್ನ ನಾವು ಹೆಂಗೆ ಸೆಗ್ರಿಗೇಟ್ ಮಾಡ್ಕೋಬೇಕು, ಎಲ್ಲಿಂದ ನಾವು ಸೋರ್ಸ್ನ ತರಬೇಕು, ಯಾವ ರೀತಿಯಾಗಿ ನಾವು ನೋಟ್ಸ್ ಮಾಡ್ಕೋಬೇಕು. ಈಗ ಇಂಗ್ಲೀಷ್ ಮೀಡಿಯಮ್ದವ್ರಿಗಾದರೆ ಸುಮಾರು ಸಿಗ್ತೆ. ಜಿಸ್ಟ್ ಅಂತೆ, ಅದು ಅಂತೆ, 360 ಆ್ಯಂಗಲ್ ಅಂತೆ, ಆ ಆ್ಯಂಗಲ್ ಅಂತೆ, ಈ ಆ್ಯಂಗಲ್ ಅಂತೆ, ಎಲ್ಲ ಒಳ್ಳೆ ಹೆಂಗಂದರೆ ಗುಡ್ಡೆನೇ ಹಾಕಿಬಿಡ್ಬೋದು. ಅಷ್ಟೊಂದು ಸೋರ್ಸ್ ಸಿಗುತ್ತೆ ಯಾವುದಕ್ಕೆ, ಇಂಗ್ಲೀಷ್ ಮೀಡಿಯಮ್ಗೆ. ಬಟ್ ಕನ್ನಡ ಮೀಡಿಯಮ್ದವ್ರಿಗೆ ಅಷ್ಟು ಸೋರ್ಸ್ ಇಲ್ಲ. ಅದು ಒಳ್ಳೆಯದೇ, ಯಾಕಂದರೆ ಜಾಸ್ತಿ ಸೋರ್ಸ್ ಇದ್ದಂಗೆ ಮನುಷ್ಯ ಇನ್ನೂ ಆ ಸೋರ್ಸ್ ಚೆನ್ನಾಗಿದೆ, ಅದನ್ನು ತೊಗೊಬರ್ರಿ, ಈ ಸೋರ್ಸ್ ಚೆನ್ನಾಗಿದೆ, ಇದನ್ನು ತೊಗೊಂಬರ್ರಿ, ಓದಿ ಗುಡ್ಡೆ ಹಾಕಿ ಬರೆದು ಅದು ಮರಾಡಿ ಮಾಡಿ ಇಟ್ಬಿಡೋದು. ಆ ಥರ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಮ್ದವ್ರಿಗೆ ಎಷ್ಟು ಕ್ರಿಸ್ಪಾಗಿ ನಾವು ನೋಟ್ಸ್ ಮಾಡ್ಕೋತೇವೆ, ಎಷ್ಟು ಕ್ರಿಸ್ಪಾಗಿ ನಾವು ರಿಪೀಟೆಡ್ ರಿವಿಷನ್ ಮಾಡ್ತೇವೆ, ಎಷ್ಟು ನಮ್ಮ ಹತ್ರ ಹ್ಯಾಂಡ್ ನೋಟ್ಸ್ ಇದೆ, ನಮ್ಮದು ಓನ್ ನೋಟ್ಸ್ ಏನಿದೆ, ಇನ್ನೊಂದು ವ್ಯಾಲ್ಯೂ ಆ್ಯಡೆಡ್ ಮೆಟೀರಿಯಲ್ ಏನಿದೆ. ನಮ್ಮದು ಹ್ಯಾಂಡ್ ನೋಟ್ಸ್ ಕಂಪಲ್ಸರಿ ಇರಬೇಕು. ಅದಕ್ಕೆ ನೀವು ವ್ಯಾಲ್ಯೂ ಆ್ಯಡೆಡ್ ಮೆಟೀರಿಯಲಲ್ಲಿ ಬೇರೆ ಇನ್ಸ್ಟಿಟ್ಯೂಟಿಂದ ನೀವೇನೋ ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ರೆ, ಅಥವಾ ಎಲ್ಲಿಂದಾದರೂ ನಿಮ್ಮ ಹತ್ರ ನೋಟ್ಸ್ ಇದ್ದರೆ, ಈಗ ಇಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡ್ತಿದ್ದಾರೆ. ಈ ಕ್ರ್ಯಾಶ್ ಕೋರ್ಸಿಂದ ಏನು ಆ್ಯಡ್ ಮಾಡ್ಕೋಬೇಕಲ್ಲ, ಅದೆಲ್ಲ ವ್ಯಾಲ್ಯೂ ಆ್ಯಡೆಡ್ ಮೆಟೀರಿಯಲ್. ಆಲ್ರೆಡಿ ಕ್ರೆಡೆನ್ಸ್ IAS ಅಲ್ಲೂ ಸಹಿತ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ, ಅದನ್ನು ನೀವು ಜಾಯ್ನ್ ಆಗ್ಬೋದು. ಅದಾದ ನಂತರ ಏನಿರುತ್ತೆ, ನಿಮ್ಗೆ 1-to-1 ಮೆಂಟರ್ಶಿಪ್ ಇರುತ್ತೆ, ಆಮೇಲೆ 360 ಆ್ಯಂಗಲ್ ಪ್ರಿಪ್ರೇಷನ್ ಇರುತ್ತೆ. 360 ಆ್ಯಂಗಲ್ ಪ್ರಿಪ್ರೇಷನ್ ಅಂತಂದಾಗ, ಒಂದು ಕ್ವಶನ್ ಕೊಟ್ಟಾಗ ಆ ಕ್ವಶನ್ಗೆ ಯಾವ್ಯಾವ ರೀತಿಯಿಂದ ಅಪ್ರೋಚ್ ನಾವು ಬರಿಬೋದು ವಿತಿನ್ ಅ ಟೈಮ್. 10 ಮಾರ್ಕ್ಸ್ ಕ್ವಶನ್ಗೆ 7 minutes ಇರುತ್ತೆ. 7 minutesಲ್ಲೇ ನಾವು ಯಾವ್ಯಾವ ಆ್ಯಂಗಲ್ಗಳನ್ನು ಬರಿಬೋದು, ಡಿಮ್ಯಾಂಡ್ ಆಫ್ ದಿ ಕ್ವಶನ್ಸ್ ಏನಿದೆ, ನಾವೇನು ಬರಿತಾ ಇದ್ದೀವಿ. ಕೆಲವೊಬ್ರು ಏನು ಆಲ್ರೆಡಿ ಬರಿತಾ ಇದ್ದಾರಲ್ಲ, ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನೋಡ್ತೇವೆ, ಕ್ವಶನ್ ಡಿಮ್ಯಾಂಡ್ ಬೇರೆ ಇರುತ್ತೆ, ಅದು ಬರೆದಿರೋದೇ ಬೇರೆ ಇರುತ್ತೆ. ಅಂದರೆ DPSP ಅಂತ ಕೇಳಿದಾಗ DPSPಗೆ ಬರೆದ್ಬಿಡೋದು. ಸುಮ್ಮನೆ ನನಗೆ ಗೊತ್ತಿರೋದು ಬರೆಯೋದು, ಅವ್ನು ಕೇಳಿದ ಅವಶ್ಯಕತೆ ಇಲ್ಲ ನನಗೇನು ಗೊತ್ತಿದೆ ನಾನು ಅದನ್ನು ಅದು ಬರೆಯೋದಲ್ಲ. ಮೇನ್ಸ್ ಅಂದಾಗ ಅಲ್ಲಿ ಏನು ಕೇಳಿದ್ದಾನೆ, DPSPಯನ್ನು ಯಾವ ರೀತಿಯಾಗಿ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಿದೆ, ಗೌರ್ಮೆಂಟಿಗೆ ಹೆಂಗೆ ಇನ್ಸ್ಟ್ರಕ್ಟರ್ ಆಫ್ ದಿ ಗವರ್ನೆನ್ಸ್ ಅದಲ್ಲ, ಯಾವ ಥರ ಇನ್ಸ್ಟ್ರಕ್ಟ್ ಮಾಡ್ತಿದೆ, ಯಾವ ರೀತಿಯಾಗಿ ಅದನ್ನು ಬಳಸ್ಕೊತಾ ಇದೆ. ಸೊ ಅಲ್ಲಿ ಏನು ಬರಿಬೇಕು ನಾವು, ಆ್ಯಕ್ಟ್ ಆಗಿರ್ಬೋದು, ಒಂದು ಯಾವುದಾದ್ರೂ ಕಾಯಿದೆ ಬರಿಬೇಕು, ಅಥವಾ ಕಾಯಿದೆ ಇಲ್ಲ ಅಂತಂದರೆ ಯೋಜನೆಗಳು ಬರಿಬೇಕು. ಯೋಜನೆಗಳಿಲ್ಲ ಅಂತಂದಾಗ ಕೆಲವೊಂದು ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಎರಡೂ ಸೇರಿಬಿಟ್ಟು, ಈ ಫಾರ್ ಎಕ್ಸಾಂಪಲ್ ISKCON ಏನು ಮಾಡ್ತಿದೆ, ಮಧ್ಯಾಹ್ನದ ಬಿಸಿ ಊಟನ ಕೊಡ್ತಿದೆ. ದಿಸ್ ಈಸ್ ಕಮಿಂಗ್ ಅಂಡರ್ ದಿ DPSP.
ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲೇ ಬರುತ್ತೆ ಅದು. ಸೊ ಅಂಥ ಸ್ಕೀಮ್ಗಳನ್ನು ಬರಿಬೇಕು. ಆಮೇಲೆ ಈಗ ಏನು ಪಂಚ ಗ್ಯಾರಂಟಿಗಳ ಯೋಜನೆಗಳಿದ್ದಾವೆ. ಸೊ ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲಿ ನೀವು ಎಲ್ಲಿ ಬರೀತೀರಾ DPSP ಅಂತ ಕೇಳಿದಾಗ ಕಂಪಲ್ಸರಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬರಿಬೇಕು ನೀವು. ಅಲ್ಲಿ ವಿಮೆನ್ ಎಂಪವರ್ಮೆಂಟ್ ಇರ್ಬೋದು, ಈಕ್ವಲ್ ಪೇ ಫಾರ್ ದಿ ಈಕ್ವಲ್ ವರ್ಕ್ ಅಂಡರ್ ವಿಧಿ 39ರಲ್ಲಿ ಈಕ್ವಲ್ ಪೇ ಫಾರ್ ದಿ ಈಕ್ವಲ್ ವರ್ಕ್ ಹೇಳುತ್ತೆ. ಎಲ್ಲದು MG ನರೇಗಾ, VBG ರಾಮ್ಜಿ, ಈಗ ಅದು ಬಂದಿದೆಯಲ್ಲ ಅದನ್ನು ಬರಿಬೇಕು. ಸೊ ಇದು ಬರೆಯೋ ಮೆಥಡ್ ಹೇಳ್ತಾ ಇದ್ದೀನಿ ಜಸ್ಟ್ ಅಷ್ಟೇ. ನೀವು ಮೇನ್ಸ್ ಮೆಂಟರ್ಶಿಪ್ ಕಮ್ ಇವ್ಯಾಲ್ಯೂಯೇಷನ್ ಡಿಸ್ಕಷನ್ ಇರುತ್ತೆ, 1-to-1 ಮೆಂಟರ್ಶಿಪ್ ಇರುತ್ತೆ. ಸ್ಪೆಷಲಾಗಿ ನೋಡಿರಿ ಕನ್ನಡದವರಿಗೆ ಅಪಾರ್ಚುನಿಟಿ ಇದೆ. ಯಾವ ರೀತಿಯಾಗಿ ಅಂತಂದರೆ ನಾವು ಇಲ್ಲಿ ಏನು ಟೆಸ್ಟ್ ಸೀರೀಸ್ ತೊಗೊಂಡಿಲ್ಲ, ಇಲ್ಲಿ ಬಂದು ಹೆಂಗೆ ಕ್ರೆಡೆನ್ಸ್ನ ಮೀಟ್ ಆಗಬೇಕಪ್ಪ ಇವ್ರು ಸರ್ನ ಅಂತ ಅದು ಅನ್ನೋ ಅವಶ್ಯಕತೆ ಇಲ್ಲ. ಇದು ಒಂಥರ ಹೆಂಗಂದರೆ ಕ್ರೆಡೆನ್ಸ್ IAS, ಕ್ರೆಡೆನ್ಸ್ KAS ಓಪನ್ ಸೋರ್ಸ್ ಇದ್ದಂಗೆ ರೀ. ನಿಮಗೆ ಯಾವಾಗ ಬೇಕಾದರೂ ಬನ್ನಿ. ಮಾರ್ನಿಂಗ್ 10 to ನೈಟ್ 8 o'clock ತನಕ ಇಲ್ಲೇ ಇರ್ತೇವೆ. ನೀವು ಇಲ್ಲಿ ಜಾಯ್ನ್ ಆಗಿಲ್ಲ, ನಾನು ಹೆಂಗೆ ಬಂದು ಮೀಟ್ ಆಗಲಿ, ಕ್ರೆಡೆನ್ಸ್ ಕ್ರೆಡೆನ್ಸಲ್ಲಿ ನಮ್ಗೆ ಹೆಂಗೆ ಇವ್ರೇನು ಹೆಲ್ಪ್ ಮಾಡ್ತಾರೆ, ಇಲ್ಲ ಅದೇನು ತಲೆಯಲ್ಲಿ ಹಾಕೋಬೇಡಿ. ಈ ಫೀಲ್ಡಲ್ಲಿದ್ದಾರಲ್ಲ, ಸಿವಿಲ್ ಸರ್ವಿಸ್ ಫೀಲ್ಡಲ್ಲಿದ್ದಾರಲ್ಲ ಅವರೆಲ್ಲ ಕ್ರೆಡೆನ್ಸ್ IAS ಬಳಗನೆ ಅಂತ ಅನ್ಕೊತೇವೆ. ಬನ್ನಿ, ಇಲ್ಲೇ ಇರ್ತೇವೆ. ನಿಮ್ಗೆ ಏನಾದರೂ ಸ್ಪೆಷಲಾಗಿ ಕನ್ನಡ ಮೀಡಿಯಮ್ದವ್ರಿಗೆ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಮೀಡಿಯಮ್ದವ್ರನ್ನೂ ಬರ್ಬೋದು. ಬಟ್ ನನಗೆ ಕನ್ನಡ ಮೀಡಿಯಮ್ದವ್ರಿಗೆ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ. ಮಿಷನ್ ಮಾರ್ಗದರ್ಶನ ಕೋರ್ಸ್ ಲಾಂಚ್ ಮಾಡೋ ಉದ್ದೇಶ ಏನಂತಂದರೆ ಕನ್ನಡ ಮೀಡಿಯಮ್ ಆಸ್ಪಿರೆಂಟ್ಸ್ಗಳಿಗೆ. ಈ ಕನ್ನಡ ಮೀಡಿಯಮ್ ಆಸ್ಪಿರೆಂಟ್ಸ್ಗಳಿಗೆ ನೀವು ಯಾವಾಗ ಬೇಕಾದರೂ ಬನ್ನಿ. ನೀವು ಇಲ್ಲಿ ತೊಗೊಂಡಿಲ್ವಾ ಅಡ್ಮಿಷನ್ನು, ಪರವಾಗಿಲ್ಲ ಬನ್ನಿ, ವಿ ಆರ್ ರೆಡಿ ಟು ಹೆಲ್ಪ್. ಏನೋ ನಾವು ಅಡ್ಮಿಷನ್ ತೊಗೊಂಡ್ರೆ ಮಾತ್ರ ಹೆಲ್ಪ್ ಮಾಡ್ತಾರೆ, ಇಲ್ಲ ಆ ಥರ ಏನಿಲ್ಲ. ಡ್ಯೂ ಟು ಟೈಮ್ ಸರ್ಕಮ್ಟೆನ್ಸಸ್ ಆ ಥರ ಏನು ಪ್ರಾಬ್ಲಮ್ ಇದ್ದರೆ ಮಾತ್ರ ನಾವು ನಿಮ್ಮನ್ನ ಹ್ಯಾಂಡಲ್ ಮಾಡದೇ ಇರ್ಬೋದು. ನೀವು ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇದ್ದಂಗೆ. ಯಾರು ನೀವು ಬಂದು ಅಡ್ಮಿಷನ್ ತೊಗೊಳ್ತೀರಾ, ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಗ ಮೇನ್ಸ್ನ ಸ್ಟಾರ್ಟ್ ಮಾಡಿ. ಈ 1 month ಎಂಟೈರ್ 1 month ಮೇನ್ಸ್ ಮಾಡಿ. ಅದಾದ ನಂತರ ಪ್ರಿಲಿಮ್ಸ್ ಮಾಡಿ. ಈಗ ಏನು ನಾವು ಓದಬೇಕು, ಈಗ ಜಸ್ಟ್ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೇನೆ ಬಿಫೋರ್. ನಾಳೆಯಿಂದ ನಾವು ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ನಾಳೆ ಶೆಡ್ಯೂಲಲ್ಲಿ ಏನಿರುತ್ತೆ ಅಂತಂದರೆ ಯಾವ ರೀತಿಯಾಗಿ ಪಠ್ಯಕ್ರಮ ಇದೆ. ಪ್ರಿಲಿಮ್ಸ್ಗೆ ಬೇರೆ ಇದೆ, ಮೇನ್ಸ್ಗೆ ಬೇರೆ ಇದೆ ಪಠ್ಯಕ್ರಮ. ಯಾವ ರೀತಿಯಾಗಿ ನಾವು ಪ್ರಿಲಿಮ್ಸ್ನ ಸರ್ವೈವ್ ಆಗಬೇಕು, ಪ್ರಿಲಿಮ್ಸ್ ಆದ ನಂತರ ಮೇನ್ಸ್ ಇದೆ. ಸೊ ಪ್ರಿಲಿಮ್ಸ್ಗೆ ಎಲ್ಲಿಂದ ಟ್ಯಾಕಲ್ ಮಾಡ್ತಿದ್ದಾರೆ, ಎಲ್ಲಿಂದ ಕ್ವಶನ್ಗಳನ್ನು ಅಪ್ರೋಚ್ ಮಾಡ್ತಿದ್ದಾರೆ ಅನ್ನೋದನ್ನ ನಾಳೆ ಡಿಸ್ಕಷನ್ ಮಾಡೋಣ. ನೀವು ಆಮೇಲೆ ಇದು ಮಾಡ್ತಾ ಇದ್ದೀರಲ್ಲ, ಈಗ ಅಡ್ಮಿಷನ್ ಏನು ಮಾಡ್ತಾ ಇದ್ದೀರಲ್ಲ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಅಪ್ಲಿಕೇಶನಲ್ಲಿ ಗೊತ್ತಾಗುತ್ತೆ. ಏನು ಅಪ್ಲಿಕೇಶನಲ್ಲಿ ಗೊತ್ತಾಗುತ್ತೆ ಅಂತಂದರೆ ಪ್ಯಾರಾ 12.4 ಇದೆಯಲ್ಲ, ಅಲ್ಲಿ ನಿಮ್ಗೆ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಯಾವುದು ಸಿಲೆಬಸ್ದು, ಏನು ಓದಬೇಕು ಅನ್ನೋದನ್ನು ಅವನೇ ಆಲ್ರೆಡಿ KPSCನೇ ಪಬ್ಲಿಷ್ ಮಾಡಿದೆ. ಏನು ಓದಬೇಕು ನೀವು ಅನ್ನೋದನ್ನ ಅದನ್ನು ಓದಿ. ಅದನ್ನು ಬಿಟ್ಬಿಟ್ಟು ಇಲ್ಲಿಂದ ಬಂದಿದೆ ಕ್ವಶನ್ನು, ಅಲ್ಲಿಂದ ಬಂದಿದೆ ಕ್ವಶನ್ನು, ನಮ್ಮಿಂದ ಬಂದಿದೆ, ನಿಮ್ಮಿಂದ ಬಂದಿದೆ, ಒಂದೊಂದು ಸ್ಟೇಟ್ಮೆಂಟ್ ಬಂದಂಗೆ ಏನ್ರಿ ಅದು ಬೇಡ. ಅದು ಯಾರ ಬಲೆಗೂ ಟ್ರ್ಯಾಪ್ ಆಗಬೇಡಿ. ನಿಮ್ಮ ಹತ್ರ ಗೌರ್ಮೆಂಟ್ ಸೋರ್ಸ್ ಇದೆ, ಗೌರ್ಮೆಂಟ್ ಸೋರ್ಸ್ನ ಫಾಲೋ ಮಾಡಿ. ಆಲ್ರೆಡಿ ಅವರೇ ಸಿಲೆಬಸ್ ಕಾಪಿ ಕೊಟ್ಟಿದ್ದಾರೆ, ಸಿಲೆಬಸ್ ಕಾಪಿನ ನೀಟಾಗಿ ನೋಡಿ, ಸಿಲೆಬಸ್ ಕಾಪಿ ಪ್ರಕಾರ ಓದಿ. ಅಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಏನು ಸಿಲೆಬಸ್ನ ಓದಿದ್ದೀರಾ, 100% ಅಥೆಂಟಿಕೇಷನ್ ಅದು. ನಿಮ್ಮ ಗೌರ್ಮೆಂಟೇ ಹೇಳಿದೆ ಇದನ್ನೇ ಓದಿ ಅಂತ ಹೇಳಿಬಿಟ್ಟು ನೀವು ಕ್ವಶನ್ ಮಾಡ್ಬೋದು. ಇಫ್ ದೇ ಆರ್ ಆಸ್ಕ್ಡ್ ಅದರ್ ದೆನ್ ಸಿಲೆಬಸ್ ಕಾಪಿ, ಯು ಹ್ಯಾವ್ ಟು ಆಸ್ಕ್. ನಿಮ್ಗೆ ಆ ರೈಟ್ಸ್ ಇದೆ. ಬಟ್ ಅದನ್ನು ಬಿಟ್ಬಿಟ್ಟು ಇಲ್ಲಿಂದ ನನ್ನ ಇನ್ಸ್ಟಿಟ್ಯೂಟಿಂದ ಇಷ್ಟು ಬಂದಿದೆ, ನಿನ್ನ ಇನ್ಸ್ಟಿಟ್ಯೂಟಿಂದ ಅಷ್ಟು ಬಂದಿದೆ, ನಮ್ದು ಇಲ್ಲಿ ಇದು ಬಂದಿದೆ, ನಾನು ಹೇಳಿದ್ದು ಅದು ಬಂದಿದೆ, ಬೇಡ. ನಾವೇನು ಮಾಡೋಣ, ಗೌರ್ಮೆಂಟ್ ಸೋರ್ಸ್ ಏನು ಅಥೆಂಟಿಕೇಷನ್ ಸೋರ್ಸ್ ಇದೆ ಅಷ್ಟೇ ಅದನ್ನೇ ಹೇಳೋಣ. ನಮ್ಗೆ ಏನು ಬೇಕು, ಎಷ್ಟು ಬೇಕು ಅಷ್ಟೇ. ಅದನ್ನು ಬಿಟ್ಟು ನಮ್ಗೆ ಏನು ಬೇರೆ ಮಾಡೋದು ಬೇಡ. ಈಗ ಏನಂತಂದರೆ ನೋಡಿರಿ, November 15th ಏನಿದೆ, ಒಂದು ಟೆಂಟಿಟೇಟಿವ್ ಡೇಟ್ ಇದೆ, ಹೌದಾ? ಪ್ರಿಲಿಮ್ಸ್ ಟೆಂಟಿಟೇಟಿವ್ ಡೇಟ್ ಇದೆ. ಪೂರ್ವಭಾವಿ ಪರೀಕ್ಷೆ ಒಂದು ವೇಳಾಪಟ್ಟಿ, ತಾತ್ಕಾಲಿಕ ವೇಳಾಪಟ್ಟಿ ಎಷ್ಟಿದೆ ಅಂದರೆ November 15 ಇದೆ. ಈ November 15 ಬರೋಕ್ಕಿಂತ ಮುಂಚೆ ನಾವು ಏನೇನು ಮಾಡಬೇಕು, ಫಾರ್ ದಿ ಮೇನ್ಸ್ಗೇನು ಯಾವ ರೀತಿಯಾಗಿ ಏನೇನು ನಾವು ಕಂಪ್ಲೀಟ್ ಇಟ್ಕೋಬೇಕು. ಮೇನ್ಸಲ್ಲಿ GS 1, 2, 3 ಮತ್ತು 4 ಇದೆ, ಹೌದಾ? ನೀವೇನು ಮಾಡಿ, GS 4 ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಎಥಿಕ್ಸ್, ನೈತಿಕತೆ, ಈ ಎಥಿಕ್ಸ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಅಲಾಂಗ್ ವಿತ್ ಇಂಗ್ಲೀಷ್ ಮೀಡಿಯಮ್ ಅವ್ರನ್ನೂ ಮಾಡಿ. ಏನು, ಎಥಿಕ್ಸ್ನ ಮಾಡಿ. ಎಥಿಕ್ಸ್ ಯಾಕಂದರೆ 250 ಮಾರ್ಕ್ಸ್ ನಿಮ್ಗೆ ಒಂದೇ ಒಂದು ಪೇಪರಿಂದ ಬರೋದು ಅಂತಂದರೆ ಎಥಿಕ್ಸ್. ಅದಾದ ನಂತರ ಎಸ್ಸೆ ಇರುತ್ತಲ್ಲ, ಎಸ್ಸೆಗೂ 250 ಮಾರ್ಕ್ಸ್ ಆ್ಯಂಡ್ ಎಥಿಕ್ಸ್. ಈ ಎಸ್ಸೆ ಹೆಂಗಂದರೆ ಕನ್ಸಾಲಿಡೇಷನ್ ಆಫ್ ದಿ GS 1, 2, 3, 4 ಈಸ್ ಕಾಲ್ಡ್ ಆಸ್ ಎಸ್ಸೆ. ಎಲ್ಲ ನೀವು ಏನು ಓದಿರ್ತೀರಲ್ಲ ಎಲ್ಲ ತಂದು ಡಂಪ್ ಮಾಡೋದೇ ಎಸ್ಸೆ. ಅದು ನೀವು ಬರೀ ವೇ ಇರಲಿರಬೇಕು ಅಷ್ಟೇ. ಯಾವ ವೇಯಲ್ಲಿ ಅಪ್ರೋಚ್ ಮಾಡ್ತೀರಾ ಅನ್ನೋದನ್ನೇ ಎಸ್ಸೆ ನಿಮ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಎಷ್ಟು ಮಾರ್ಕ್ಸ್ ಅನ್ನೋದು. ಸೊ ಎಥಿಕ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವಾಗ
ಅರೌಂಡ್ ನೀವೇ ಒಂದು ಟೈಮ್ ಲೈನ್ ಸೆಟ್ ಮಾಡಿ, ಸೆಪ್ಟೆಂಬರ್ 15 ಅಂದ್ಕೊಳ್ಳಿ. ಇದು ಏನು ಒಂದು ಕರೆಕ್ಟಾಗಿ ಕ್ಲೀನಾಗಿ ಕೂತ್ಕೊಂಡ್ರೆ ಒಂದು ವಾರದಲ್ಲಿ ಮುಗಿದ್ಬಿಡುತ್ತೆ. 1 ವೀಕ್ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಎಥಿಕ್ಸ್. ಸೆಪ್ಟೆಂಬರ್ 15 ತನಕ ಏನು ಟಾರ್ಗೆಟ್ ಇದೆ? ಒಂದು ಎಥಿಕ್ಸ್ ಕಂಪ್ಲೀಟ್ ಮಾಡ್ತೀರಾ, ಫಸ್ಟ್ ಎಥಿಕ್ಸ್ ಕಂಪ್ಲೀಟ್ ಮಾಡ್ತೀರಾ. ಆಮೇಲೆ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಮಾಡಿ, ಕಂಪಲ್ಸರಿ ರೀ ಇದು. ಎಕನಾಮಿಕ್ ಸರ್ವೆ ಎಲ್ಲಿಂದ ಓದೋಣ? ಎಲ್ಲಿಂದ ಕೂತೀರಿ? ಗೌರ್ಮೆಂಟ್ ಸೋರ್ಸ್ ಇದೆ, ಹೌದಲ್ವಾ? ಗೌರ್ಮೆಂಟ್ ಆಲ್ರೆಡಿ ಪಬ್ಲಿಷ್ ಮಾಡಿದೆ, 48th ಎಡಿಷನ್ ಇದು. ಆಲ್ರೆಡಿ ಏನು ಎಕನಾಮಿಕ್ ಸರ್ವೆನ ರಿಲೀಸ್ ಮಾಡಿದ್ದಾರೆ ಮಾರ್ಚಲ್ಲಿ. ಸೊ ಇದನ್ನು ನೀವು ಕಂಪಲ್ಸರಿ ಪೇಜ್ 1ಇಂದ ಪೇಜ್ 850 ತನಕ ಮಾಡಿ. ಅಲ್ಲೇನು ಫಸ್ಟ್ ಏನು 45 ಪೇಜಸ್ ಇಂಟ್ರೊಡಕ್ಷನ್ ಇದೆ, ಅದನ್ನು ಇಂಟ್ರೊಡಕ್ಷನ್ ನೀಟಾಗಿ, ಅಂದರೆ ನಿಮಗೆ ಒಂದು ಜಿಸ್ಟ್ ಥರ ಅವನೇ ಕೊಟ್ಟಿದ್ದಾನೆ ಆಲ್ರೆಡಿ. ಈಗ ಬೇರೆದವ್ರು ಜಿಸ್ಟ್ ಬಿಟ್ಟಿದ್ದೀವಿ ಅದು ಬಿಟ್ಟಿದ್ದೀವಿ ಅಂತಾರಲ್ಲ, ಅವಶ್ಯಕತೆ ಇಲ್ಲ. ಜಿಸ್ಟ್ ಅವನೇ ಕೊಟ್ಟಿದ್ದಾನೆ, 45 ಪೇಜಸ್ನ ನೀಟಾಗಿ ಓದ್ಕೊಳ್ಳಿ. ಕಂಪ್ಯಾರಿಸನ್ ಕೊಟ್ಟಿದ್ದಾನೆ, ಕಂಪ್ಯಾರಿಸನ್ ಮಾಡಿ. ಎಕನಾಮಿಕ್ ಸರ್ವೆಯಲ್ಲಿ ಏನು ಮಾಡಿ, ನೀವೇ ಒಂದು ಜಿಸ್ಟ್ ನೋಟ್ಸ್ ಮಾಡ್ಕೊಂಬಿಡಿ. ಹ್ಯಾಂಡ್ ನೋಟ್ಸ್ ನಿಮ್ಮ ಹತ್ರ ಇರಬೇಕು. ಯಾಕೆ ಎಕನಾಮಿಕ್ ಸರ್ವೆ ನಾನು ಕಂಪ್ಲೀಟಾಗಿ ಓದಂತ ಇದ್ದೇನೆಂದರೆ, ನೋಡಿರಿ, ಎಲ್ಲ GS ಪೇಪರಲ್ಲಿ ಮೇನ್ಸಲ್ಲಿ, ಸ್ಪೆಸಿಫಿಕ್ಕಾಗಿ ಮೇನ್ಸಲ್ಲಿ ಎಲ್ಲ ಪೇಪರಲ್ಲೂ ನಾವು ಎಕನಾಮಿಕ್ ಸರ್ವೆನ ಮೆನ್ಷನ್ ಮಾಡ್ಬೋದು. ನೀವು ಬರೀ ಏನು ಎಕನಾಮಿಕ್ ಸರ್ವೆ ಮಾಡೋ ಪೇಪರ್ 3 ಹೆಲ್ಪ್ ಆಗಿಬಿಡುತ್ತೆ, ಅಲ್ಲಿ ಎಕನಾಮಿಕ್ ಸಮ್ ಪೋರ್ಷನ್ ಇರುತ್ತೆ, ಅದಷ್ಟು ಬರೆದ್ಬಿಟ್ರೆ ಮುಗಿಯುತ್ತೆ. ನೋ, ನಿಮ್ಗೆ ಆಲ್ರೆಡಿ ಅಲ್ಲಿ ಸರ್ವಿಸ್ ಸೆಕ್ಟ್ರಲ್ಲಿ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಷ್ಟು ಬಂದಿದೆ. ಈಗ IT ಪಾಲಿಸಿ ಮಾಡಿದ್ದಾನೆ, ಕರ್ನಾಟಕ IT ಪಾಲಿಸಿ, ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ, GCC ಪಾಲಿಸಿ, ಇವೆಲ್ಲ ಪಾಲಿಸಿ ಎಲ್ಲಿ ಹಾಕ್ತೀರಾ ನೀವು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಹಾಕ್ಬೋದು ನಾವು. ವೆನ್ ಇಟ್ ಕಮ್ಸ್ ಟು ದಿ ಡಿಜಿಟಲ್ ಎಕನಾಮಿ ಅಂಥ ವರ್ಡ್ಸ್ಗಳು ಬಂದಾಗ ಇದನ್ನು ಹಾಕ್ಬೋದು, ಹೌದಾ? ಆಮೇಲೆ ಜಿಯೋಗ್ರಫಿಯಲ್ಲಿ ಯಾಕೆ ನಮಗೆ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಕಡಿಮೆ ಆಯಿತು? ಡ್ಯೂ ಟು ಮಾನ್ಸೂನ್ ಎಫೆಕ್ಟ್ ಆಗಿರ್ಬೋದು. ಆ ಮಾನ್ಸೂನ್ ಎಫೆಕ್ಟ್ ಯಾಕಾಯಿತು ಅನ್ನೋದನ್ನು ಹೇಳಿದ್ದಾನೆ. ಒಂಥರ ಹೆಂಗಿದೆ ಅಂದರೆ ಎಕನಾಮಿಕ್ ಸರ್ವೆ ಸಮಗ್ರ ಅಧ್ಯಯನ ರೀ ಇದು. ಸೋಷಿಯಾಲಜಿ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಪಾಲಿಟಿ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಎಲ್ಲ ಪಾಯಿಂಟ್ನ ಆ್ಯಡ್ ಮಾಡಿರೋದು ಎಕನಾಮಿಕ್ ಸರ್ವೆ ನೀವು ಏನಾದರೂ ಓದಿದ್ರೆ 360 ಆ್ಯಂಗಲ್ ಕವರ್ ಆಗುತ್ತೆ. 360 ಡಿಗ್ರಿಯಲ್ಲಿ ನಿಮಗೆ ಸಬ್ಜೆಕ್ಟ್ ಕವರ್ ಆಗುತ್ತೆ. ಇದು ಸಬ್ಜೆಕ್ಟ್ ಫುಲ್ ಕವರ್ ಆಗುತ್ತೆ. ಇಲ್ಲಿಂದ ನೀವು ಏನು ಮಾಡ್ಬೋದು, ಎಸ್ಸೆಗೆ ಹೆಲ್ಪ್ ಆಗುತ್ತೆ. ಇದು ಎಸ್ಸೆಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಡೇಟಾಗಳು ಸಿಗುತ್ತೆ. ಈ ದತ್ತಾಂಶಗಳು ಸಿಕ್ಕಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಮಾರ್ಕ್ಸ್ ಏನಿದೆಯಲ್ಲ, ಇಫ್ ಇನ್ ಕೇಸ್ 10 ಮಾರ್ಕ್ಸ್ ಕ್ವಶನ್ ಇದೆ, 10 ಮಾರ್ಕ್ಸಲ್ಲಿ ನೀವು ಎಷ್ಟು ಜಿಗಿದಾಡಿ ಬರ್ದಿನಂದ್ರೂ 5 ಕೊಟ್ಟಾನ ಅಂದ್ಕೊಳ್ಳಿ. ಜಸ್ಟ್ ಆಸ್ ಒಂದು ಗ್ಲಾನ್ಸಲ್ಲಿ ಹೇಳ್ತಾ ಇದ್ದೀನಿ. ನೀವು ಜಿಗಿದಾಡಿ ಬರೆದ್ರು ಎಷ್ಟೈತಪ್ಪ, 5 ಬಂತು. ಈ 5 ಇದ್ದರೆ 7 ಹೆಂಗೆ ಮಾಡ್ತೀರಾ ನೀವು? 7 ಮಾರ್ಕ್ಸಿಗೆ ತರಬೇಕೀಗ, ಆರ್ 7.5. ಇದನ್ನು ಹೆಂಗೆ ಮಾಡ್ತೀರಾ? ಏನಿದೆಯಲ್ಲ, ಯಾವುದು ನಮ್ಮದು ನೋಟ್ಸ್ ಇದೆಯಲ್ಲ, ಎಕನಾಮಿಕ್ ಸರ್ವೆ ನೋಟ್ಸ್, ಈ 2 or 2.5 ಮಾರ್ಕ್ಸ್ ನಮ್ಗೆ ಕೊಡುತ್ತೆ. ಇದು ಎಕನಾಮಿಕ್ ಸರ್ವೆ ವ್ಯಾಲ್ಯೂ. 2.5 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಎಕನಾಮಿಕ್ ಸರ್ವೆಯಿಂದ ಬರುತ್ತೆ. ಯಾಕೆ? ಡೇಟಾ ಹಾಕಿರ್ತೀರ, ಅವು ಅಥೆಂಟಿಕೇಷನ್ ಡೇಟಾ. ಅಲ್ಲಿ ನೀವು ಡೇಟಾ ಕೊಟ್ಬಿಟ್ಟು ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಯ ಪ್ರಕಾರ ಹಾಕಿಬಿಡಿ. ನಿಮ್ಗೆ ಅಲ್ಲಿ ಆರ್ಥಿಕ ಸಮೀಕ್ಷೆ ಅಂತ ಅಂದಾಗ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಸೊ ಈ ಥರ ಬರೆದಿದ್ದಾರೆ, ಎಕನಾಮಿಕ್ ಸರ್ವೆನ ಮಾಡಿದ್ದಾರೆ. ಸೊ ಅದಕ್ಕಾಗಿ ಏನು ಮಾಡಿ, ಈ ಮೆಂಟರ್ಶಿಪ್ಪಲ್ಲಿ ಹೇಳೋದಿದೆ ರೀ, ನಾವು ಏನೇನು ಓದಬೇಕು ಅನ್ನೋದನ್ನ ಹೇಳೋದು, ಯಾವ ರೀತಿಯಾಗಿ ಓದಬೇಕು. ಈಗ ನೀವು ಸುಮ್ಮನೆ ಊರಿದೆ ಎಲ್ಲನೂ ಓದೋದು ಹೋಗೋ ಅವಶ್ಯಕತೆ ಇಲ್ಲ. ಸೋಷಿಯಾಲಜಿಯಲ್ಲಿ ಬಂದಾಗ ಸೋಷಿಯಾಲಜಿಯಲ್ಲಿ ಬೇರೆ ಥರ ಕಾನ್ಸೆಪ್ಚುವಲ್ ಕ್ಲಿಯಾರಿಟಿ ಏನು ಹಿಂಗಿರಬೇಕು. ಹೆಂಗೆ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದ ಸಾರ್ವಜನಿಕ ಆಡಳಿತದಲ್ಲಿ ಥೇರೀಸ್ಗಳು ಬರುತ್ತೆ, ಸಿದ್ಧಾಂತಗಳು ಬರುತ್ತೆ. ಆ ಸಿದ್ಧಾಂತಗಳು ಕಂಪಲ್ಸರಿ ಓದಬೇಕು ನಾವು. ಸಿದ್ಧಾಂತಗಳನ್ನು ಹೊರತುಪಡಿಸಿ ಮ್ಯಾನೇಜ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಬರುತ್ತೆ, ಅದನ್ನು ಕಂಪಲ್ಸರಿ ಓದಿ. ಅವೆಲ್ಲ ಬೇಸಿಕ್ ಇದ್ದಂಗೆ. ಇನ್ನು ರಿಮೈನಿಂಗ್ ಥಿಂಗ್ಸ್, ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಅವೆಲ್ಲ ಹೆಂಗಂದರೆ ನಿಮ್ಮ ತಲೆಯಲ್ಲೇ ಇದೆ ಆಲ್ರೆಡಿ. ನೀವು ಇಷ್ಟು ದಿವಸ ಓದಿದಿರಲ್ಲ, ಅದೇ ಓದಿರೋದನ್ನ ಹೆಂಗೆ ಬರಿಬೇಕು. ಇಫ್ ಇನ್ ಕೇಸ್ ನಾವು ನೆಕ್ಸ್ಟ್ ಅದಕ್ಕೆ ನಾಳೆಯಿಂದ ಪಠ್ಯಕ್ರಮದ ಬಗ್ಗೆ ಮಾತಾಡೋಣ. ಪ್ರಿಲಿಮ್ಸ್ ಪಠ್ಯಕ್ರಮ ಫಸ್ಟ್ ಎಲ್ಲರಿಗೂ ಭಯ ಇದೆ ಅಫ್ಕೋರ್ಸ್. ಪ್ರಿಲಿಮ್ಸ್ ಅಂತಂದಾಗ ಕಟ್ ಆಫ್ ಹಾಗೆ ಹೀಗೆ ಅಂತೇಳಿ. ಇಲ್ಲಿ ಹೆಂಗಿದೆ ಅಂದರೆ ಪ್ರಿಲಿಮ್ಸು UPSC ಥರ ಪ್ರಿಲಿಮ್ಸ್ ಇಲ್ಲರಿ, UPSC ಥರ ಪ್ರಿಲಿಮ್ಸ್ ಇಲ್ಲ, ಇಲ್ಲಿ ಬೇರೆ ಥರ ಪ್ರಿಲಿಮ್ಸ್ ಇದೆ. ಸೊ ಅದಕ್ಕೆ ಏನು ಮಾಡಿ, ಇಲ್ಲಿ ರಿಸರ್ವೇಷನ್ ಅಪ್ಲೈ ಆಗುತ್ತೆ. ರಿಸರ್ವೇಷನ್ ಹೆಂಗಂದರೆ ಹಾರಿಜೆಂಟಲ್ ರಿಸರ್ವೇಷನ್ ಭಾಳ ಇದೆ. ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್, ಆಮೇಲೆ ಇಲ್ಲಿ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಹೌದಾ? ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಇಲ್ಲಿ. ಬಟ್ UPSC ಹಂಗಿಲ್ಲ, OBC, ಜನರಲ್ ಮೆರಿಟ್, ಕೊಲ್ಲ, ಇಲ್ಲಿ ವಿಮೆನ್ಸ್ ಇದೆ. ಸೊ ಹಾಗಾಗಿ ಭಾಳ ಜಾಸ್ತಿ ಭಯ ಪಡಬೇಡಿ. ಭಯ ಪಡೋರು ನಾವಿದ್ದಾಗ ಭಯ ಪಡಿಸೋರು ತುಂಬ ಜನ ಇರ್ತಾರೆ, ಅವಶ್ಯಕತೆ ಇಲ್ಲ. ನೀವು ಎಲ್ಲಾದರೂ ನೋಡಿರಿ, ಯಾವುದು ಇದು ಅಂತಲ್ಲ, ಒಂದು ಕಡೆ ಟೆಸ್ಟ್ ಸೀರೀಸ್ ತೊಗೊಂಡು ನೀಟಾಗಿ ಮಾಡಿ. ಟೆಸ್ಟ್ ಸೀರೀಸ್ನ ಫಾಲೋ ಮಾಡಿ. ಅವ್ರಿಗೆ ಶೆಡ್ಯೂಲ್ ಕೊಟ್ಟಿರ್ತಾರಲ್ಲ, ಶೆಡ್ಯೂಲ್ನ ಫಾಲೋ ಮಾಡಿ. ಆಲ್ರೆಡಿ ಕ್ರೆಡೆನ್ಸಲ್ಲೂ ಸ್ಟಾರ್ಟ್ ಆಗಿದೆ. ಶೆಡ್ಯೂಲ್ ಫಾಲೋ ಮಾಡಿ. ಶೆಡ್ಯೂಲ್ ಫಾಲೋ ಮಾಡಿದಾಗ ಏನಾಗುತ್ತೆ, ಓದ್ದಂಗೆ ಆಗುತ್ತೆ, ಪ್ಲಸ್ ರಿವಿಷನ್ ಆಗುತ್ತೆ,
ಅಟ್ ದ ಎಂಡ್ ನೀವು ಆಲ್ರೆಡಿ 3 ಟೈಮ್ಸ್ ನೀವು ಏನು ಇಫ್ ಇನ್ ಕೇಸ್ ಹಿಸ್ಟ್ರಿ ಓದ್ತಾ ಇದ್ದೀರಂದರೆ ಹಿಸ್ಟ್ರಿನ 3 ಟೈಮ್ಸ್ ಆಲ್ರೆಡಿ ರಿವಿಷನ್ ಆಗಿರುತ್ತೆ ಬಿಫೋರ್ ನೀವು ಏನು ಟೆಸ್ಟ್ಗೆ ಏನು ಮೇನ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ. ಸೊ ಅದಕ್ಕಾಗಿ ಏನು ಮಾಡಿ, ನೀವು ಈ ಮಿಷನ್ ಮಾರ್ಗದರ್ಶಿ ಉಪಯೋಗನ ತೊಗೊಳ್ಳಿ. ಬನ್ನಿ, ಮಿಷನ್ ಮಾರ್ಗದರ್ಶಿ ತೊಗೊಂಡ್ರೆ ಅಷ್ಟೇ ಅಲ್ಲಪ್ಪ ಅಂತಲೂ ಇಲ್ಲ. ಕ್ರೆಡೆನ್ಸ್ IAS, ಕ್ರೆಡೆನ್ಸ್ KS ಹೆಂಗಿದೆ ಅಂದರೆ ಓಪನ್ ಸೋರ್ಸ್ ಇದ್ದಾನೆ. ಬನ್ನಿ, ಬಂದು ಮಾತಾಡಿ, ಕೇಳ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆ ಏನಿದೆಯಲ್ಲ, ನೀವು ಇಲ್ಲಿ ಬಂದು ವಿಚಾರಣೆ ಮಾಡಿ, ನಿಮಗೆ ಅನುಕೂಲ ಆಗೇ ಆಗುತ್ತೆ, 100% ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕನ್ನಡ ಮೀಡಿಯಮಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ರೀ. ನೋಟ್ಸ್ ನಮ್ಗೆ ಮಾತ್ರ ಗೊತ್ತು ಎಲ್ಲಿಂದ ಬರುತ್ತೆ, ಎಲ್ಲೆಲ್ಲಿಂದ ನೋಟ್ಸ್ ಮಾಡಿದ್ದೀವಿ. ಹಂಪಿ ಯೂನಿವರ್ಸಿಟಿಯಿಂದ ಎಲ್ಲಿಂದ ಏನು ನೋಟ್ಸ್ ಮಾಡಿದ್ದೀವಿ, ಧಾರವಾಡ ಯೂನಿವರ್ಸಿಟಿಯಿಂದ ಕೆಲವೊಂದಿಷ್ಟು ನೋಟ್ಸ್ ಮಾಡಿದ್ದೀವಿ, ಇಗ್ನೋಯಿಂದ ಕೆಲವೊಂದಿಷ್ಟು ನೋಟ್ಸ್ ಮಾಡಿದ್ದೀವಿ. ಇದು ನೋಟ್ಸ್ ಮಾಡೋದು ತುಂಬ ಕಷ್ಟ ಇದೆ ರೀ. ಕನ್ನಡ ಮೀಡಿಯಮ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಲ್ಲ, ಭಾಳ ಕಷ್ಟ ಇದೆ. ಆ ಕಷ್ಟ ನಿಮ್ಗೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕ್ರೆಡೆನ್ಸ್ ಅವ್ರು ಕರೆದಿದ್ರು. ಬನ್ನಿರಿ, ನಮ್ಮದು ಆಸ್ಪಿರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ನೀವು ಏನು ಮಾಡಿದ್ದೀರೋ ಅದನ್ನೇ ಮಾಡಿ, ನೀವು ಅದನ್ನೇ ಏನು ಹೇಳ್ಕೊಡಿ. ಸೊ ದ್ಯಾಟ್ ನಮ್ಮದು ಇನ್ಸ್ಟಿಟ್ಯೂಟಿಂದ ಸ್ವಲ್ಪ ಒಳ್ಳೊಳ್ಳೆ ಅಭ್ಯರ್ಥಿಗಳು ಹೋಗ್ಬೇಕನ್ನೋ ನಮಗೂ ಆಸೆ ಇದೆ ಅಂತಂದಾಗ ಅದಕ್ಕೆ ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ನಾನು PSIಗೆ SAಗಳನ್ನೆಲ್ಲ ಮಾಡ್ತಿದ್ದೆ. ಅದಾದ ನಂತರ PSI ಸ್ವಲ್ಪ ನೋಟಿಫಿಕೇಷನ್ ಡಿಲೇ ಆಗಿರೋದ್ರಿಂದ ಆಮೇಲೆ ನಮ್ಮದು KS ಇಂಟರ್ವ್ಯೂ ಅದೆಲ್ಲ ಪ್ರೋಗ್ರಾಮಲ್ಲಿ ನಾನು ಬ್ಯುಸಿ ಆದೆ. ಸೊ ಬ್ಯುಸಿ ಈಗ ಏನು ಸ್ವಲ್ಪ ಲಿಬರಲ್ ಆಗಿ ಫ್ರೀ ಆಗಿದ್ದೀವಿ. ಆಮೇಲೆ ನೋಟಿಫಿಕೇಷನ್ ಬಂದಿದೆ. ಸೊ ಇದನ್ನು ಅಪಾರ್ಚುನಿಟಿ ಇದೆ, ಅಪಾರ್ಚುನಿಟಿನ ಬಳಸ್ಕೊಳ್ಳಿ. ಈ ಮಿಷನ್ ಮಾರ್ಗದರ್ಶಿಯಲ್ಲಿ ಮೆಂಟರ್ಶಿಪ್ ಸ್ಪೆಷಲಾಗಿ ಕನ್ನಡ ಮೀಡಿಯಮ್ದವ್ರು ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಬೇರೆ ಫ್ಯಾಕಲ್ಟಿ ಇದ್ದಾರೆ, ಕನ್ನಡ ಮೀಡಿಯಮ್ ನಾನು ಇಲ್ಲೇ ಇರ್ತೇನೆ. ಸೊ ಬನ್ನಿ, ನೀವು ಎನ್ಕ್ವೈರಿಗಾದರೂ ಬಂದಾಗೂ ಮೀಟಾಗಿ ಅಥವಾ ಫೋನ್ ಕಾಲಲ್ಲಾದರೂ ಮಾತಾಡಿ. ಫೋನ್ ಕಾಲಲ್ಲಿ ಆಲ್ರೆಡಿ ಕ್ರೆಡೆನ್ಸ್ IAS ನಂಬರ್ ಇದೆ. ಸೊ ಮಾತಾಡಿಕೊಂಡು ಇದ್ರದ್ದು ಯುಟಿಲೈಸ್ ತೊಗೊಳ್ಳಿ. 100% ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸ್ಗೂ ಆಮೇಲೆ ಮೇನ್ಸ್ಗೆ ಮೆಂಟರ್ಶಿಪ್ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಜಾಯ್ನ್ ಆದಮೇಲೆ ಗೊತ್ತಾಗುತ್ತೆ ನಾವು ಯಾಕೆ ಮಿಸ್ ಮಾಡ್ಕೊಂಡು ಅನ್ನೋದು ಬೇಡ. ಸೊ ಕಮ್ ಆ್ಯಂಡ್ ಜಾಯ್ನ್. ನಾವು ಇಲ್ಲೇ ಇರ್ತೇವೆ. ಕ್ರೆಡೆನ್ಸ್ IAS ಅಲ್ಲಿ 10 to 8 ತನಕ ಇಲ್ಲೇ ಇರ್ತೇನೆ. ಬಂದು ಮೀಟ್ ಆಗ್ಬೋದು. ಫ್ರೀಯಾಗಿನೂ ಬಂದು ಮೀಟಾಗಿ ಆರಾಮಾಗಿ ಬಂದು ಮಾತಾಡ್ಕೊಂಡು ಹೋಗಿ. ಏನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಮಾತಾಡ್ಕೊಂಡು ಹೋಗಿ. ಏನು ನಾನು ಅಡ್ಮಿಷನ್ ತೊಗೊಂಡ್ರೆ ಅಷ್ಟೇ ಅಂತೇನಿಲ್ಲ. ಸೊ ಅನಿಲ್ ಬುಳ್ಳ ಸರ್ ತುಂಬ ಕೋಆಪರೇಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೆ ನಾನು ಮುಂಚೆನೇ ಮಾತಾಡಿದ್ದೀವಿ, ಸರೇ ಮಾತಾಡಿದ್ದು, ಇಲ್ಲರಿ ಬನ್ನಿ, ನಮ್ಗೆ ತುಂಬ ನೀಡಿದೆ, ಕನ್ನಡ ಮೀಡಿಯಮ್ದವ್ರು ತುಂಬ ನೀಡಿದೆ. ಈ ಇನ್ಸ್ಟಿಟ್ಯೂಟಿಂದ ಕನ್ನಡ ಮೀಡಿಯಮ್ದವ್ರಿಗೆ ನಾವು ಭಾಳ ಕೊಡುಗೆ ಕೊಡೋದಿದೆ, ನಿಮ್ಮಿಂದ ಅದು ಆಗಲಿ ಅಂತಂತಂದರು. ಆಮೇಲೆ ಇನ್ನೊಬ್ಬರು ಫ್ಯಾಕಲ್ಟಿ ಇದ್ದಾರೆ, ವಿಶ್ವ ಅಂತ ಹೇಳ್ಬಿಟ್ಟು, ಈಸ್ ರಾಯಚೂರಲ್ಲಿದ್ದಾರೆ. ಅವರು ಬರ್ತಾರೆ. ಅವರು ಒಳ್ಳೆಯ ನಾಲೆಜ್ ಇದೆ. ಆಮೇಲೆ ಅವರು ಚೆನ್ನಾಗಿ ಬರೆದಿದ್ರು. ಒಂದು 3 ಟೈಮ್ಸ್ ಮೇನ್ಸ್ ಬರೆದಿದ್ದಾರೆ ಅವರು. ಸೊ ಅದನ್ನೆಲ್ಲ ಯುಟಿಲೈಸ್ ತೊಗೊಳ್ಳಿ. ನಾವು ಇಲ್ಲೇ ಇರ್ತೇವೆ. ಸೊ ನಿಮ್ಗೇನೇ ಡೌಟ್ಸ್ ಇದ್ರೂ ಇಲ್ಲಿ ಕ್ಲಾರಿಫೈ ಮಾಡ್ತೇವೆ. ನಾಳೆಯಿಂದ ಒಂದು ಪ್ರಾಪರ್ ಶೆಡ್ಯೂಲ್ ಕೊಡ್ತೇವೆ. ಆ ಶೆಡ್ಯೂಲ್ ಪ್ರಕಾರನೇ ಹೋಗೋಣ. ಒಂದು ವೀಕ್ ನಾವು ಎಂಟೈರ್ 1 ವೀಕ್ ಕ್ಲಾಸ್ನ ಮಾಡೋಣ. ಅದಾದ ನಂತರ ಯು ಹ್ಯಾವ್ ಟು ಡಿಸೈಡ್ ಯಾವ ಥರ ಅಪ್ರೋಚ್ ಆಗುತ್ತೆ, ಯಾವ ಥರ ಇದಾಗುತ್ತೆ. ಸೊ ಇಲ್ಲಿ 360 ಡಿಗ್ರಿ ಆ್ಯಂಗಲಲ್ಲಿ ಯಾವ ಥರ ಹೇಳ್ಕೊಡ್ತೀವಿ ಅನ್ನೋದನ್ನ ಒನ್ಸ್ ಮೇನ್ಸ್ ಡಿಸ್ಕಷನ್ ಅಂತ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಮೇನ್ಸ್ ಯಾವ ಥರ ಡಿಸ್ಕಷನ್, ಈ ಥರ ಬರಿಬಹುದಾ ಮೇನ್ಸ್ ಅನ್ನೋದನ್ನ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ, ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ನಾನು ಮತ್ತೆ ಇದೇ ಟೈಮಿಗೆ ಬರ್ತೇನೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫ್ರೆಂಡ್ಸ್.